ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ದುಬೈನ ಫೇಮಸ್ ಕುನಾಫಾ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: 1/4 ಕಪ್ ಪಿಸ್ತಾ, 1/4 ಕಪ್ ವೈಟ್ ಚಾಕ್ಲೇಟ್ ಕಾಂಪೌಂಡ್, 2 ಟೇಬಲ್ ಸ್ಪೂನ್ ವೈಟ್ ಚಾಕ್ಲೇಟ್ ಕಾಂಪೌಂಡ್, ಅರ್ಧ ಕಪ್ ವರ್ಮಿಸೆಲ್ಲಿ, ರೋಸ್ಟೆಡ್ ವರ್ಮಿಸೆಲ್ಲಿ, ಅರ್ಧ ಕಪ್ ಮಿಲ್ಕ್ ಚಾಕ್ಲೇಟ್, 1 ಟೇಬಲ್ ಸ್ಪೂನ್ ಬಟರ್. ಮೊದಲು ನಾವು ಒಂದು ಮಿಕ್ಸಿ ಜಾರಿಗೆ 1/4 ಕಪ್ ಪಿಸ್ತಾ, 1/4 ಕಪ್ ವೈಟ್ ಚಾಕ್ಲೇಟ್ ಕಾಂಪೌಂಡನ್ನು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಪೇಸ್ಟ್ ಮಾಡುವಾಗ ಡ್ರೈ ಅನಿಸಿದರೆ 1 ಸ್ಪೂನ್ ಹಾಲನ್ನು ಆ್ಯಡ್ ಮಾಡಬಹುದು. ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಬಿಸಿಯಾದ ಬಾಣಲೆಗೆ ಬೆಣ್ಣೆಯನ್ನು ಹಾಕಿಕೊಳ್ತಿದ್ದೀನಿ. ಇದಕ್ಕೆ ವರ್ಮಿಸೆಲಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಲೈಟಾಗಿ ಫ್ರೈ ಮಾಡಬೇಕು. ಜಸ್ಟ್ ಘಮ ಬರುವವರೆಗೆ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇವಾಗ ಘಮ ಬರುತ್ತಿದೆ. ಇದಕ್ಕೆ ನಾವು ಮಾಡ್ಕೊಂಡಿರುವ ಪಿಸ್ತಾ ಮತ್ತು ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚಾಕ್ಲೇಟ್, ಪಿಸ್ತಾ ಹಾಗೂ ವರ್ಮಿಸೆಲಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೀದು ಹೋಗಬಾರ್ದು. ಈ ಟೈಮಲ್ಲಿ ಸೀದು ಹೋಗೋದು ಚಾನ್ಸಸ್ ತುಂಬ ಇರುತ್ತೆ. ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಡಬಲ್ ಬಾಯ್ಲರ್ ಮೆಥಡಲ್ಲಿ 2 ಟೇಬಲ್ ಸ್ಪೂನ್ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಏನು ತೊಗೊಂಡಿದ್ದೀವಿ ಅದನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೂ ಒಂದು ಗ್ಲಾಸ್ ಬೌಲಲ್ಲಿ ಚಾಕ್ಲೇಟನ್ನು ಹಾಕಿಬಿಟ್ಟು ಮೆಲ್ಟ್ ಮಾಡೋಣ. ನಾವು ಸ್ಟೀಲ್ ಬೌಲನ್ನು ಕೂಡ ಇಟ್ಕೊಳ್ಬಹುದು. ಮೇಲ್ಗಡೆ ಚಾಕ್ಲೇಟ್ಗೆ ನೀರು, ಒಂದು ಡ್ರಾಪ್ ನೀರು ಕೂಡ ತಾಗಬಾರ್ದು. ನೋಡಿ, ಮೆಲ್ಟ್ ಆಗ್ತಾ ಇದೆ. ಇವಾಗ ನೋಡಿ, ಚಾಕ್ಲೇಟ್ ಇವಾಗ ಮೆಲ್ಟ್ ಆಗಿದೆ. ಈಗ ಸಿಲಿಕಾನ್ ಚಾಕ್ಲೇಟ್ ಮೌಲ್ಡ್ಗೆ ವೈಟ್ ಚಾಕ್ಲೇಟ್ ಮೆಲ್ಟ್ ಆಗಿರೋದನ್ನು ಮಾರ್ಬಲ್ ಎಫೆಕ್ಟ್ ಬರೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಹಾಕಬೇಕು. ನೋಡಿ, ಈ ಥರ ಬರಬೇಕು. ಚಾಕ್ಲೇಟ್ಗೆ ಮಾರ್ಬಲ್ ಎಫೆಕ್ಟ್ ಬರೋದಕ್ಕೋಸ್ಕರ ನಾನು ಈ ಥರ ಹಾಕಿದ್ದೀನಿ. ಇದನ್ನು 2 ಮಿನಿಟ್ಸ್ ಸೆಟ್ ಆಗಲಿಕ್ಕೆ ಬಿಡಬೇಕು. ನಾವು ಫ್ರಿಜ್ಜಲ್ಲಿ ಇಡಬಹುದು ಇದನ್ನು. ಈಗ ನಾನು ಮಿಲ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾವು ಕುನಾಫಾ ಚಾಕ್ಲೇಟ್ಗೆ ಮಿಲ್ಕ್ ಚಾಕ್ಲೇಟನ್ನೇ ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ಕಾಂಪೌಂಡ್ ಚಾಕ್ಲೇಟನ್ನು ಆ್ಯಡ್ ಮಾಡಬಾರ್ದು. ಈಗ ಇದು ಮೆಲ್ಟ್ ಆಗ್ತಾ ಇದೆ. ಈಗ ಮಿಲ್ಕ್ ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಇದನ್ನು ನಾವು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡೋಣ. ನೋಡಿ, ಮಾರ್ಬಲ್ ಎಫೆಕ್ಟ್ಗೋಸ್ಕರ ಹಾಕಿರುವ ವೈಟ್ ಚಾಕ್ಲೇಟ್ ಸರಿಯಾಗಿ ಸೆಟ್ ಆಗಿದೆ. ಈಗ ನಾವು ಇದಕ್ಕೆ ಮಿಲ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ಳೋಣ. ಈಗ ಚಾಕ್ಲೇಟ್ ಮೌಲ್ಡ್ಗೆ ನಾನು ಮಿಲ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಾಕಬಾರ್ದು. ಇದಕ್ಕೆ ಜಸ್ಟ್ 1 ಲೇಯರ್ ಅಷ್ಟೇ ಹಾಕಬೇಕು. ಏನಕ್ಕಂದರೆ ನಾವು ಪಿಸ್ತಾ ಅಥವಾ ಏನು ರೆಡಿ ಮಾಡ್ಕೊಂಡಿದ್ದೀವಿ ಪೇಸ್ಟ್, ಅದನ್ನು ಕೂಡ ಹಾಕಬೇಕು. ನೀಟಾಗಿ ನಾವು ಇವಾಗ ಟ್ಯಾಪ್ ಮಾಡಬೇಕು. ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು.
ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೀಟಾಗಿ ಇಲ್ಲೆಲ್ಲ ಸೈಡಲ್ಲಿ ಎಡ್ಜೆಲ್ಲ ಹಾಕಾಗಿದೆ. ಸೆಟ್ ಮಾಡ್ಕೊಳ್ಳೋಣ. ಹಾಗೆ ಫಸ್ಟ್ ಇದನ್ನು ನಾವು ನೀಟಾಗಿ ಟ್ಯಾಪ್ ಮಾಡಬೇಕು. ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಈ ಥರ ಟ್ಯಾಪ್ ಮಾಡಲೇಬೇಕು. ನೋಡಿ, ಈಗ ಇದನ್ನು ನಾನು ಫ್ರಿಜ್ಜಲ್ಲಿ 2-3 ಮಿನಿಟ್ಸ್ ನಾನು ಇದನ್ನು ಸೆಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದು ಸೆಟ್ ಆಗಿದೆ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಚಾಕ್ಲೇಟ್, ವೆರ್ಮಿಸೆಲ್ಲಿ ಮತ್ತು ಪಿಸ್ತಾ ಪೇಸ್ಟ್ ಹಾಕ್ಕೊಳ್ಳೋಣ. ನಿಧಾನವಾಗಿ ಹಾಕ್ಕೊಳ್ಬೇಕು. ಈಗ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಮಿಶ್ರಣನ. ಈಗ ಇದ್ರ ಮೇಲೆ ಮತ್ತೆ ನಾವು ಮಿಲ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಲ್ಕ್ ಚಾಕ್ಲೇಟನ್ನು ಹಾಕಾಗಿದೆ. ಇದನ್ನು ನಾವು ಸರಿಯಾಗಿ ಟ್ಯಾಪ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಸೆಟ್ ಮಾಡಲಿಕ್ಕೆ ಇಡೋಣ. ಈಗ ಕುನಾಫಾ ಚಾಕ್ಲೇಟ್ ರೆಡಿಯಾಗಿದೆ. ಇದನ್ನು ನಾನು ಸೆಟ್ ಆಗಬೇಕಂತ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಚೆ ತೆಗೆದಿದ್ದೀನಿ. ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ ಹಾಗೂ ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಚಾಕ್ಲೇಟ್ ಬಂದಿದೆ. ಈಗ ದುಬೈನ ಫೇಮಸ್ ಕುನಾಫಾ ಚಾಕ್ಲೇಟ್ ಸವಿಯಲು ಸಿದ್ಧವಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.